ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಸ್ಮೈಲ್ ಟಾಕ್ ಪ್ಯಾರಾಮೆಡಿಕಲ್ ಚಾನಲ್. ಹೇಗಿದ್ದೀರಿ ಎಲ್ಲರೂ? ನೋಡಿ, ಒಂದು ಕರ್ನಾಟಕ ಎಕ್ಸಾಮಿನೇಷನ್ ಪ್ರಾಧಿಕಾರದ ಎಕ್ಸ್ ಹ್ಯಾಂಡಲಿಂದ ನಮ್ಮ ಸಚಿವರು, ಆರೋಗ್ಯ ಶಿಕ್ಷಣ ಇಲಾಖೆ ಸಚಿವರು ಒಂದು ಪ್ರಕಟಣೆಯನ್ನು ಹೊರಡಿಸಿದ್ದಾರೆ. ಏನಂತಂದರೆ, ನಮ್ಮ BSc ನರ್ಸಿಂಗು, ಆಮೇಲೆ ಅಲರ್ಟ್ ಸೈನ್ಸಸ್ಸು, ಆಮೇಲೆ BPT, BPO, ಫಾರ್ಮಸಿ ಕೋರ್ಸ್ಗಳು ಎಲ್ಲ KCET ಎಕ್ಸಾಮ್ ಬರೆದಿರುವಂಥ ವಿದ್ಯಾರ್ಥಿಗಳಿಗೆ ನಾಳೆಗೆ KCET ರಿಸಲ್ಟನ್ನು ಅನೌನ್ಸ್ಮೆಂಟ್ ಮಾಡ್ತೀವಿ ಅಂತ ಆಫಿಷಿಯಲಿ ಡಿಕ್ಲರೇಷನ್ ಮಾಡಿದ್ದಾರೆ. ಗುಡ್ ನ್ಯೂಸ್ ಇದೆ. ಭಾಳ ದಿವಸದಿಂದ ಕಾಯ್ತಾ ಇದ್ದೀವಿ ನಾವು, ಬರುತ್ತೆ ಅಂತ ಕಾಯ್ತಾ ಇದ್ದೀವಿ. ಆಫಿಷಿಯಲಿ ಡಿಕ್ಲರೇಷನ್ ಮಾಡಿದ್ದಾರೆ. ರಿಸಲ್ಟ್ಗಳನ್ನು ನಾಳೆಗೆ ಕೊಡ್ತೀವಿ. 12 ಗಂಟೆ ನಂತರ ನಿಮ್ಗಳಿಗೆ ರಿಸಲ್ಟ್ಗಳನ್ನು ನೀವು ಪಡ್ಕೊಂಡ್ಬಿಡ್ತೀವಿ. 12 ಗಂಟೆ ನಂತರ ನಿಮ್ಗೆ ಏನು ಮಾಡ್ತಾರಪ್ಪ ಅಂತಂದ್ರೆ ಲಿಂಕನ್ನು ಕೊಡ್ತಾರೆ. ಲಿಂಕ್ ಬಂದಮೇಲೆ ಸ್ವಲ್ಪ ಸರ್ವರ್ ಆಗಿ ಪಿಚ್ ಆಗಿಬಿಡ್ತೈತಿ. ಆಮೇಲೆ ನಿಮ್ಮ ರಿಸಲ್ಟ್ಗಳನ್ನ ನೋಡ್ಕೊಳ್ಬೋದು. ತುಂಬ ಗುಡ್ ನ್ಯೂಸ್ ಇದು. ಯಾಕಂದ್ರೆ ನಾವು ಭಾಳ ದಿನಗಳಿಂದ ಕಾಯ್ತಾ ಇದ್ದೀವಿ. ಯಾಕಂದ್ರೆ 21, 22, 23 ಅಂದರೆ ಒಂದೂವರೆ ತಿಂಗಳ ಹಿಂದ್ಗಡೆ ನಾವು ಎಕ್ಸಾಮನ್ನು ಬರೆದು ಬಿಟ್ಟಿದ್ವಿ. ಆಲ್ರೆಡಿ 1.5 ತಿಂಗಳಿಂದನೇ ಎಕ್ಸಾಮನ್ನು ಬರೆದಿದ್ವಿ, ಕಾಯ್ತಾ ಇದ್ದೀವಿ ರಿಸಲ್ಟ್ ಯಾವಾಗ ಬರುತ್ತೆ, ಕೌನ್ಸಿಲಿಂಗ್ ಯಾವಾಗ ಸ್ಟಾರ್ಟ್ ಆಗುತ್ತೆ ಅಂತೇಳಿ. ಅದಕ್ಕೆ ನಾಳೆಗೆ ನಾಳೆಗೆ ರಿಸಲ್ಟ್ ಬಂತಪ್ಪ ಅಂದ್ರೆ ಮುಂದೆ ಕೌನ್ಸಿಲಿಂಗ್ ಸ್ಟಾರ್ಟ್ ಆಗಿಬಿಡ್ತೈತಿ. ರಿಸಲ್ಟ್ ಬರೋದು ಒಂದೇ ನೋಡ್ತಾ ಇದ್ದೀವಿ ನಾವೀಗ. ರಿಸಲ್ಟ್ ಯಾವಾಗ ಬರುತ್ತೆ, ನಮ್ಮ ರಿಸಲ್ಟ್ ಬಂದ ತಕ್ಷಣ ರ್ಯಾಂಕ್ ನಂಬರ್ ಬಂದ್ಬಿಡುತ್ತೆ. ರ್ಯಾಂಕ್ ನಂಬರ್ ಬಂದ ತಕ್ಷಣ ಕೌನ್ಸಿಲಿಂಗ್ ಸ್ಟಾರ್ಟೇ. ಓಕೆ, ಸೊ ಇದೊಂದು ಗುಡ್ ನ್ಯೂಸನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೋಬೇಕಿತ್ತು. ನಾಳೆಗೆ ಏನು ರಿಸಲ್ಟ್ ಬಂದಿದೆ ಅನ್ನೋ ತಪ್ಪದೆ ನನಗೆ ಮಾಹಿತಿಯನ್ನು ತಿಳಿಸ್ರಿ. ಅದರ ಜೊತೆಗೆ ಇನ್ನೊಂದೇನಪ್ಪ ಅಂದ್ರೆ, ನಾಳೆಗೆ ಕೂಡ ನಾನು ಸಂಜೆಗೆ ಲೈವಲ್ಲಿ ಬರಲಿಕ್ಕೆ ಪ್ರಯತ್ನ ಮಾಡ್ತೀನಿ. ಸಂಜೆಗೆ ಲೈವಲ್ಲಿ ಬಂದೆ ಅಂದರೆ ನಿಮ್ದು ಏನು ರಿಸಲ್ಟ್ ಆಗಿದೆ ಅನ್ನೋದು ಕೂಡ ಶೇರ್ ಮಾಡ್ಕೊಳ್ಳ್ರಿ. ಅದರ ಮೇಲೆ ನಮಗೆ ಪರ್ಸೆಂಟೇಜ್ಗಳನ್ನು ಯಾವ ರೀತಿ ಆಗುತ್ತೆ ಅನ್ನೋದನ್ನು ಕೂಡ ಗೂಗಲಲ್ಲಿ ಸಿಗ್ತಾವೆ, ನೋಡ್ಕೊರಿ. ಆ ಒಂದು ರ್ಯಾಂಕ್ ನಂಬರ್ಗಳ ಆಧಾರದ ಮೇಲೆ ನಿಮಗೆ ಸೀಟ್ ಹಂಚಿಕೆಯನ್ನು ಮಾಡ್ತಾರೆ. ಮತ್ತು ನಿಮಗೆ BSc ನರ್ಸಿಂಗ್, AHS, ಫಾರ್ಮಸಿ, BPTಗಳ ಒಂದು ಮಾಹಿತಿಗಳು ಬೇಕಂತಂದ್ರೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಜೊತೆಗೆ ನಮ್ಮ ಇನ್ಸ್ಟಾಗ್ರಾಮ್ ಸ್ಮೈಲ್ ಟಾಕ್ ಪ್ಯಾರಾಮೆಡಿಕಲ್ ಕೂಡ ಹೋಗಿ ಜಾಯ್ನ್ ಆಗ್ಬೋದು ರೀ. ನಿಮಗೆ ಪರ್ಸನಲ್ ಮೆಸೇಜ್ಗಳನ್ನು ಶೇರ್ ಮಾಡ್ಬೋದು ರೀ. ನಮಸ್ಕಾರ ರೀ.